ಬಬಲೇಶ್ವರ ಪಟ್ಟಣದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ತಾಲೂಕು ಆಡಳಿತ ಕಟ್ಟಡ ಮತ್ತು ಪಂಚ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಸಮಾವೇಶವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ಅವರು ಉದ್ಘಾಟಿಸಿ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸಿದರು. ಇಂದು ನಾವು ಈ ಒಂದು ಪಂಚ ಗ್ಯಾರಂಟಿಗಳ ಒಂದು ಫಲಾನುಭವಿಗಳ ಸಮಾವೇಶವನ್ನು ಮಾಡ್ತೇವೆ. ತಮ್ಗೆ ಗೊತ್ತಿದೆ, ಚುನಾವಣೆಗಿಂತ ವಿಧಾನಸಭೆ ಚುನಾವಣೆಗಿಂತ ಮುಂಚೆ 8 ತಿಂಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ನಾವು ಬಂದು ತಮಗೆ ಮತಗಳನ್ನ ಕೇಳುವಾಗ ನಾವು ನಿಮಗೆ ಮಾತನ್ನು ಕೊಟ್ಟಿದ್ದು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಂದನೇದಾಗಿ ನಾವು ಗಣಜ್ಯೋತಿ 200 ಯೂನಿಟ್ವರೆಗೆ ವಿದ್ಯುತ್ ಶಕ್ತಿಯನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ, ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಂದು ಕುಟುಂಬಕ್ಕೆ, ಆ ಕುಟುಂಬದಲ್ಲಿರುವಂತಹ ಮುಖ್ಯಸ್ಥೆ ತಾಯಿ ಇರ್ಬೋದು, ಸಹೋದರಿ ಇರ್ಬೋದು, ಅವರಿಗೆ 2,000 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿ. ಮೂರನೇದಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಮೊದಲೇನು 13ರಿಂದ 18 ನಾವು ಅಧಿಕಾರ ಮಾಡಿದ್ವಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು, ನಾನು ನೀರಾವರಿ ಸಚಿವನಾಗಿದೆ. ಆ ಸಂದರ್ಭದಲ್ಲಿ ಹೇಳಿದ್ವಿ 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಅನ್ನಭಾಗ್ಯ ಯೋಜನೆ ಪ್ರಾರಂಭ ಮಾಡಿದ್ವಿ. 5 ಕೆಜಿ ಸಾಕಾಗಿದ್ರಿಂದ ಮತ್ತೆ 2 ಕೆಜಿ ಜಾಸ್ತಿ ಮಾಡಿ 7 ಕೆಜಿ ಮಾಡಿದ್ವಿ. ತದನಂತರ ಬಂದಂತ ಸರ್ಕಾರ ಅದನ್ನ 7 ಕೆಜಿ ಅಂತಂದ್ರೆ ಮತ್ತೆ 4 ಕೆಜಿ ಮಾಡಿದ್ವಿ. ನಾವು ಮತ್ತೆ ನಿರ್ಧಾರ ಮಾಡಿದ್ವಿ 5 ಕೆಜಿ ಜೊತೆಗೆ ಇನ್ನು 5 ಕೆಜಿ ಕೊಡಬೇಕು ಅಂತ 10 ಕೆಜಿ ಅಕ್ಕಿಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಅನ್ನಭಾಗ್ಯ ಯೋಜನೆ ಪ್ರಾರಂಭ ಮಾಡಿದ್ವಿ. ಕೇಂದ್ರ ಸರ್ಕಾರ ನಮಗೆ ಅಕ್ಕಿಯನ್ನು ಕೊಡಲಿಲ್ಲ. ಅಕ್ಕಿಯನ್ನು ಸಹ ಆಕ್ಷನ್ ಮಾಡಿದ್ರು. ಅಕ್ಕಿ ಇದ್ದಾಗೂ ಕೂಡ ನಮ್ಗೆ ಕೊಡಲಿಲ್ಲ, ಆಕ್ಷನ್ ಮಾಡಿದ್ರು, ಹರಾಜು ಹಾಕಿದ್ರು. ನಾವು ಕೋಟೆ ಮಾಡ್ತೀವಿ ತಪ್ಪಾದ್ರು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಏನು ಅಕ್ಕಿಯನ್ನು ನಾವು ಖರೀದಿ ಮಾಡ್ತೀವಿ 35 ರೂಪಾಯಿ ಅಂತೆ, 5 ಕೆಜಿಗೆ 170 ರೂಪಾಯಿನ ಕೊಟ್ಟು ನುಡಿದಂತೆ ನಡೆದಿದ್ದೀವಿ. 5 ಕೆಜಿ ಅಕ್ಕಿ ದುಡ್ಡನ್ನು ಕೊಟ್ಟಿದ್ದೀವಿ. ಅವ್ರು ಬಯಸಿದ್ರು ಇದು ಯಶಸ್ವಿ ಆಗಬಾರ್ದು ಅಂತ ಹೇಳಿ. ಶಕ್ತಿ ಯೋಜನೆ ನಾವು ಹೇಳಿದ್ದು ಬಸ್ನಲ್ಲಿ ಉಚಿತವಾಗಿ ನಾವು ಬಸ್ನಲ್ಲಿ ಎಲ್ಲ ತಾಯಿಯರಿಗೆ, ಸಹೋದರರಿಗೆ, ವಿದ್ಯಾರ್ಥಿಗಳಿಗೆ ಅಡ್ಡಾಡಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ. ಬೇಡಿಕೆ ಮೊದಲೇನಾಗಿತ್ತಂದ್ರೆ ಬರೇ ಜಿಲ್ಲಾ ಒಳಗಡೆ ತಿಳಿಸಿಕೊಡ್ಬೇಕಾಗಿತ್ತು. ಈ ಕಡೆ ನಾನೇ ಹೇಳ್ತಾರೆ ನೀವು ಕೊಟ್ಟರೆ ಯಾಕಂದ್ರೆ ಈ ಗಂಡ್ಮಕ್ಳಿಂದ ಅವ್ರು ಏನಾಗೈತಿ ಎಲ್ಲ ಹೆಣ್ಮಕ್ಳಿಗೆ ಸಿಗಕತ್ತವ್ರು, ನಮಗೆ ಏನಂತ ಗೊತ್ತಾಗತ್ತವ. ನಿಮ್ಗೂ ಒಂದು ಹೇಳ್ಬೇಕು ತರೋಣ, ಅವ್ರು ಬಹಳ ಒಟ್ಟಿಗೆ ಗಂಡ್ಮಕ್ಳಿಗೆ ನೋಡಿ. ಹೆಣ್ಮಕ್ಳು ಹೊತ್ತು ಗಂಡ್ಮಕ್ಳು ಬದಾನೆ ರಸು ಜಾಸ್ತಿ ಎಲ್ಲರೂ ಸಿದ್ದರಾಮಯ್ಯವರು ಎಂಬಿ ಪಾಟೀಲ್ ಹೆಣ್ಮಕ್ಳಿಗೆ ಕೊಟ್ಟಾಗ್ತೇವೆ. ಯಾಕ್ರಿ ಸಿದ್ದರಾಮಯ್ಯ ಮಳೆ ಬಹಳ ತಿಳ್ಕೊಂಡು ಬರೀ ಜಿಲ್ಲಾಡ ಕೊಡ್ಬೇಕು ಅಂತ ಅಭಿಪ್ರಾಯ ಇತ್ತು. ನಾವು ಇಡೀ ರಾಜ್ಯಕ್ಕೆ ಕೊಟ್ಟಿವಿ ಮತ್ತು ಗಡಿ ಭಾಗದಲ್ಲಿ ಸೇರ್ತಕ್ಕ ಗಡಿ ಭಾಗದಲ್ಲಿ 10 ಕಿಲೋಮೀಟರ್ 20 ಕಿಲೋಮೀಟರ್ ಕೊಟ್ಟಿವಿ. ಈಗೆಲ್ಲ ನೀವು ಅಕ್ಕಗಳು ಧರ್ಮಸ್ಥಳಕ್ಕೆ ಬಂದಿರಿ, ಸವಲತ್ತಿ ಎಲ್ಲ ಬಂದಿರಿ, ಎಲ್ಲ ಕಡೆ ನೀವು ಅಡ್ಡ ಹೇಳ್ತೀರಿ. ನಮ್ಮ ಬಾಪುಗಳು ಶಿವಜಿ ಬಾಪುಗಳು ಭಾಷ ಅಂತ ಆಗಿತ್ತು. ನಾನು ಈ ಕಾರ್ಯಕ್ರಮ ಇಲ್ಲಿ ಬಾಪುಗಳು ಹೇಳ್ತೀನಿ ಆ ಮನೆ ಕಾರ್ಯಕ್ರಮದಾಗ ಅದು ನಿಮ್ಗೆ ಹತ್ರ ಅಲ್ರಿ ಇಲ್ಲಿ ಬದುಕಿನ ಬಂದಿದ್ದು ಸುಗುಣಿಸಿ ಬೆಳಿದ ಮಾಡಿದ್ದು ಬಂದಿದ್ದು ಅಂದ್ರೆ ಎಲ್ಲ ಫ್ರೀ ಬಸ್ ಮಾಡಿರಿ. ಎಲ್ಲ ಹೆಣ್ಮಕ್ಳು ಅಡ್ಡಾಡ್ಕೊಂಡು ಹೊಂಟಾಗ ನಾನು ಈ ದಿವಸ ನೀವು ಅಡ್ಡಾಡಿದ್ರು ಬಂದ್ಬಿಡ್ರೆ ಇವಾಗ ಅಕ್ಕಗಳು ಅಂದ್ಬಿಟ್ಟು ಅಡ್ಡಾಡ ಹೇಳ್ತಿದ್ದೆ. ಅಂದ್ರೆ ಮನೆ ಕುತ್ಕೊಂಡು ಅಡಿಗೆ ಮಾಡೋದು ಮಾಡ್ಬೇಕಲ್ಲ, ಅದು ಪ್ರಸಂಗ ಮಾಡ್ಬೇಕಾಗತ್ತೆ. ಶಕ್ತಿ ಯೋಜನೆ ಕೊಟ್ವಿ. ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತೇಳಿ 2 ವರ್ಷದ ಪ್ರತ್ಯೇಕ ಉದ್ಯೋಗ ಸಿಗಲಾದಾಗ ಯಾರ್ಯಾರು ಡಿಗ್ರಿ ಮಾಡಿರ್ತಾರೆ, BA, BCom, BSc ಅದೆಲ್ಲ ಮಾಡಿರ್ತಾರೆ, ಇಂಜಿನಿಯರಿಂಗ್ ಎಲ್ಲ ಮಾಡಿರ್ತಾರೆ, ಡಿಗ್ರಿ ಆದವರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಆದವರಿಗೆ 1,500 ರೂಪಾಯಿ.